ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶಿಗಾದಿ ಲಾಗ್ಸ್ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಮತ್ತು ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಈ ವರ್ಷ ಸುಖ ಶಾಂತಿ ನೆಮ್ಮದಿನ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್. ಇದು ಬಂದು ನಂದು ಈ ವರ್ಷದ ಮೊದಲನೇ ವಿಡಿಯೋ. ಸೊ ಹಾಗಾಗಿ ಒಂದು ದೇವರದ ಸನ್ನಿಧಿಯಲ್ಲಿ ಇದನ್ನು ಒಂದು ವಿಡಿಯೋ ಶೂಟ್ ಮಾಡಿ ಹಾಕೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ಶ್ರೀ ಸಚ್ಚಿದಾನಂದ ಆಶ್ರಮ ಅಂತ ಬರುತ್ತೆ ಮೈಸೂರಲ್ಲಿ. ಅಲ್ಲಿ ನಾದಮಂಟಪ ಅಂತ ಇದೆ, ಅದರದ್ದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ನಮ್ಮ ಮನಸ್ಸಿಗೆ ಯಾವಾಗಲಾದರೂ ಬೇಜಾರಾದಾಗ ಈ ಥರ ಸ್ಥಳಕ್ಕೆ ಹೋಗಿ ಒಂದು 1/4 ಗಂಟೆ ನೀವಿದ್ದು ಇಲ್ಲಿ ಕೇಳೋ ಸಂಗೀತ ಮನಸ್ಸಿಗೆ ನಮಗೆ ಎಷ್ಟು ಹಿತವಾಗಿರುತ್ತೆ ಅಂದರೆ ಬೇಜಾರೆಲ್ಲ ಹೊರಟೋಗುತ್ತೆ. ಆ ಥರ ಇರುತ್ತೆ ಫ್ರೆಂಡ್ಸ್. ಇದು ನೋಡಿ ಒಮ್ಮೆ ಭೇಟಿ ಕೊಡಿ. ಹಾಗೆ ಇದು ಬಂದು ನಿಮಗೆಲ್ಲ ಗೊತ್ತೇ ಇರುತ್ತೆ ಅನಿಸುತ್ತೆ. ನಮ್ಮ ಮೈಸೂರಿನ ದಸರಾ ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗ ಅದಕ್ಕೆ ಕೆಲವುಗಳು ಒಂದೊಂದು ಅಂಗ, ಅಂದರೆ ನಮ್ಮ ದೇಹಕ್ಕೆ ಯಾವ ಥರ ಅಂಗಾಂಗ ಇರುತ್ತೋ ದಸರಾ ಹಬ್ಬಕ್ಕೂ ಅಷ್ಟೇ ಒಂದೊಂದು ಅಂಗ ಇರುತ್ತೆ. ನಮ್ಮ ಅರಮನೆ ಆಗಲಿ, ದಸರಾ ಎಕ್ಸಿಬಿಷನ್ ಆಗಲಿ, ಒಂದು ಫ್ಲವರ್ ಶೋ ಆಗಲಿ, ಆ ಥರ ಒಂದೊಂದು ಪಾರ್ಟ್ ಇರುತ್ತೆ ಅದಕ್ಕೂ. ಇದು ಬಂದು ಏನಪ್ಪ ಅಂತ ಹೇಳಿದ್ರೆ ದಸರಾ ಎಕ್ಸಿಬಿಷನ್ನು ಕೊನೆಯ ದಿನ ಅಂದ್ಬಿಟ್ಟು ನಾವು ಮತ್ತೆ ಹೋಗಿದ್ವಿ. ಅಂದರೆ ನಾಳೆ ಲಾಸ್ಟ್ ಡೇ ಇತ್ತು, ಅದಕ್ಕೋಸ್ಕರ ನಾವು ಇನ್ನೊಂದು ಸಲ ಹೋಗಿ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗಿದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಈ ಸಲ ದಸರಾ ಒಂದು ಎಕ್ಸಿಬಿಷನ್ನು. ಬಟ್ ಏನಪ್ಪ ಅಂದರೆ ಒಂದು ಬೇಜಾರು, ಮುಗ್ದೋಯ್ತಲ್ಲ ಅಂತಂದ್ಬಿಟ್ಟು ಇದೊಂದು ಭಾಗ ಅಂತ ಅಲ್ವಾ ಹೇಳಿದ್ದೆ. ದಸರಾ ಇದು ಮುಗ್ದೋಗ್ಬಿಟ್ರೆ ನಮ್ಮ ಮೈಸೂರು ದಸರಾದು ನಮ್ಮದು ಮನಸ್ಸಲ್ಲಿ ಏನು ಒಂದು ಖುಷಿ ಇರುತ್ತೆ, ಇನ್ನೂ ಇದೆ, ಎಕ್ಸಿಬಿಷನ್ ಇದೆ, ಇನ್ನೂ ಹಾಗಾದರೆ ದಸರಾ ಹಬ್ಬ ಇನ್ನೂ ಇದೆಯೇನೋ ಅನಿಸ್ತಾ ಇರುತ್ತೆ. ಇದು ಮುಗ್ದೋಗ್ಬಿಟ್ಟು ತುಂಬ ಬೇಜಾರಾಗ್ತಾ ಇದೆ. ಎಕ್ಸಿಬಿಷನ್ ಎಲ್ಲ ಲಾಸ್ಟ್ ಡೇ ಮುಗ್ದೋಯ್ತಲ್ವ, ಇನ್ನು ಆ ಕಡೆ ನೋಡೋದಕ್ಕೂ ನಮಗೆ ತುಂಬಾ ಅಂದರೆ ತುಂಬ ಬೇಜಾರಾಗುತ್ತೆ. ಆ ಥರ ಈ ಥರ ಲೈಟಿಂಗ್ಸೇ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು ನೋಡಿ. ವಾಟರ್ದು ಫೌಂಟೈನ್ ಆಗಲಿ, ಮತ್ತು ಅಲ್ಲಿ ಜನ ಅಂದರೆ ಯಾವಾಗಲೂ ಜನ ಇದ್ದರೆ ಜಾತ್ರೆ ಅಂತ ಹೇಳ್ತಾರೆ ನೋಡಿ, ಗಾದೆ ಆ ಥರ ಜನ ಇದ್ದರೆ ಯಾವುದೇ ಆಗಲಿ ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಯಾರು ಹೋಗಿಲ್ಲ ಅನಿಸಿದ್ರೆ ಒಂದು ಸಲ ಹೋಗಿ ಮೈಸೂರಿಗೆ ಬಂದವರು ಪ್ಲೀಸ್ ದಸರಾ ಎಕ್ಸಿಬಿಷನ್ ಒಂದು ಸಲ ವಿಸಿಟ್ ಮಾಡೋಗಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದೇನು ಅಂತ ನೋಡ್ತಾ ಇದ್ದೀರಾ? ಹೌದು, ಇದು ಮೈಸೂರು ಅರಮನೆ ಇದೆಯಲ್ಲ ಅದ್ರದ್ದು ಮಾಡೆಲ್, ಅಂದರೆ ಮಾದರಿ ಅಂತ. ನಮ್ಮದು ಮೈಸೂರು ಅರಮನೆ ಯಾವ ಥರ ಇದೋ ಡಿಟ್ಟೋ ಅದೇ ಥರನೇ ಇದ್ರದ್ದು ಮಾಡೆಲ್ ಮಾಡಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನೀವು ನಿಜವಾದ ಅರಮನೆನ ಯಾವ್ದು ನೋಡ್ತೀರೋ ಅದೇ ಥರ ಮಾಡಿದ್ದಾರೆ. ಅದರದ್ದು ಒಂದೊಂದು ಕಂಬ ಆಗಲಿ, ಕೆತ್ತನೆ ಆಗಲಿ ತುಂಬ ಚೆನ್ನಾಗಿದೆ. ನಮಗೆ ಬೇಗ ಹೋಗಿ ನೋಡಿದ್ರೆ ಚಿಕ್ಕ ಮಕ್ಕಳಿಗೆ ಇದೇ ನಿಜವಾದ ಅರಮನೆ ಮೈಸೂರದು ಅಂತ ಅಂದ್ಕೋತಾರೆ. ಆ ಥರ ಇರುತ್ತೆ. ನಮ್ಗೆ ಎಷ್ಟೋ ಸಲ ನಮ್ಮ ದಸರಾ ಹಬ್ಬ ಆದಮೇಲೆ ನಮಗೆ ಅದರದ್ದು ಅಂದರೆ ಏನು ಹೇಳ್ತಾರಪ್ಪ ಅದನ್ನು, ಸಿಂಹಾಸನ ನೋಡೋದಕ್ಕೆ ಆಗಿರಲ್ಲ. ಅವರೇನಾದ್ರು ಇದನ್ನು ನೋಡಿಕೊಂಡ್ರೆ ಇದೇನಾ ಮಹಾರಾಜರ ಸಿಂಹಾಸನ ಅಂದ್ಕೋಬೇಕು, ಆ ಥರ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಸುತ್ತಮುತ್ತ ಅದೇ ಥರನೇ ಬಣ್ಣನೇ ಆಗಲಿ, ಒಂದು ಅರೇಂಜ್ಮೆಂಟ್ ಆಗಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾಡಿದರು ಈ ಸಲ. ಕಂಬಗಳಿಗೂ ಅಷ್ಟೇ ನಮ್ಮದು ನಿಜವಾದ ಅರಮನೆಯಲ್ಲಿ ಯಾವ ಥರ ಕಂಬ ನಿಲ್ಲಿಸಿದಾರೋ ಅದೇ ಥರನೇ ನಿಲ್ಲಿಸಿದ್ದಾರೆ. ಮತ್ತು ಪೇಂಟೇ ಆಗಲಿ ನೋಡಿ, ಸಿಂಹಾಸನ ಇದು ಚಿನ್ನದ ಸಿಂಹಾಸನ ಅಂತ ಹೇಳ್ತೀವಿ ನೋಡಿ ಅದೇ. ಮತ್ತು ಇಲ್ಲಿ ನೋಡಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಅಲ್ಲಿಗೆ ಅದೇ ಒಂದು ಮೇಯ್ನ್ ಲುಕ್ ಅಂತಂದರೆ ಇದೆ ಲೈಟು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಇದು. ಬಟ್ ಏನಪ್ಪ ಅಂದರೆ ಒಂದು ಬೇಜಾರು, ಮುಗ್ದೋಯ್ತಲ್ವಾ ಇದು ಅಂತ ಬೇಜಾರು. ಅಲ್ಲೇ ಒಳಗಡೆ ನೋಡಿ ನಮ್ಮ ಮೈಸೂರು ಮಹಾರಾಜರು ಹೇಗೆ ನಿಂತಿದ್ದಾರೆ ಅಂತ. ಸುತ್ತಮುತ್ತ ನಮ್ಮ ಮೈಸೂರಿಗೆ ಏನೇನು ಒಳಪಡುತ್ತೆ ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಇದೆ. ಇದು ನಮ್ಮದು ಮೈಸೂರಲ್ಲಿ ಇವಾಗ ಸಾವಯವ ಕೃಷಿ ಮೇಳ ಅಂತ ಇಟ್ಟಿದ್ದಾರೆ. ನೀವು ಯಾರಿಗಾದ್ರೂ ಆರ್ಗ್ಯಾನಿಕ್ ಫುಡ್ ಐಟಮ್ಗಳು ಬೇಕಾಗಿ ತಗೋಬೋದು. ಇದು ಬಂದು ಗನ್ಹೌಸ್ ಸರ್ಕಲ್ ಹತ್ರ ಮೇಳ ಕಚೇರಿ ಇದೆ, ಅಲ್ಲಿ ಇದನ್ನು ಇಟ್ಟಿದ್ದಾರೆ. ಅಲ್ಲಿಗೆ ನಮ್ಮ ಮೈಸೂರಿಗೆ ಮಹಾರಾಜರು ಕೂಡ ಬಂದು ಭೇಟಿ ನೀಡಿದ್ದು. ಇದು ಯಾವಾಗಲೂ ಸಂಡೇ ಮಾತ್ರ ನಡೆಯುತ್ತೆ. ಯಾರಿಗಾದ್ರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದು ನಮಗೆ ಆರ್ಗ್ಯಾನಿಕ್ ಫುಡ್ ಬೇಕು, ತರಕಾರಿ ಬೇಕು ಅಂದರೆ ಇಲ್ಲಿಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಹೋಗಿ ತಗೊಳ್ಳಿ. ಇಲ್ಲೇ ಇರೋರು ಅಂದರೆ ಮೈಸೂರಲ್ಲಿ ಇರೋರು
ಬೇಕು ಅಂದರೆ ಎಲ್ಲ ಸಿಗುತ್ತೆ. ಅಲ್ಲೋಗಿ ಒಂದು ಸಲ ವಿಸಿಟ್ ಮಾಡಿ, ಹತ್ರ ಇದೆ. ಆಗ ಇದು ಬಂದು ನಾನು ದಸರಾ ಎಕ್ಸಿಬಿಷನ್ ಅನ್ನೆಲ್ಲ ಅದು ತೊಗೊಂಡಿದ್ದು. ಇದು ಜಸ್ಟ್ ಎಲ್ಲ 30 ರುಪೀಸ್ ಅಷ್ಟೇ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಬೌಲು ಅಷ್ಟೇ ತುಂಬ ಚೆನ್ನಾಗಿದೆ. ನಮಗೇನಾದ್ರು ಸ್ನ್ಯಾಕ್ಸ್ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದು ಜಸ್ಟು 10 ಮತ್ತು 20 ರುಪೀಸು. ಇದು ಟ್ರೇ ಬಂದು 30 ರುಪೀಸ್ ಅಷ್ಟಕ್ಕೆ ಸಿಕ್ಕಿದ್ದು. ತುಂಬ ಕಡಿಮೆ ಬೆಲೆಯಲ್ಲೇ ಸಿಕ್ಕಿದ್ದು, ಲಾಸ್ಟ್ ಅಲ್ವಾ ಅದಕ್ಕೆ. ಈಗ ದಿನಕ್ಕೊಂದು ಗಾದೆ ಮಾತು ಏನಪ್ಪ ಅಂತ ಹೇಳಿದ್ರೆ, ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ನೋಡು ಅಂತ ಹೇಳಿ. ಇದು ಖಂಡಿತ ಸತ್ಯ ಅಲ್ವಾ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್.